ಕೊನೆಗೂ ಕೂಡ ವಾಟರ್ ಟ್ಯಾಂಕರ್ ಮಾಫಿಯಾಗೆ ಬಿಗ್ ಬ್ರೇಕ್. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಡಿಸಿ ಮೂಲಕ ಖಾಸಗಿ ಟ್ಯಾಂಕರ್ ಮೂಲಕ ಇದೀಗ ಒಂದು ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ಅದು ಸುಮಾರು 3,000ಕ್ಕೂ ಹೆಚ್ಚು ಖಾಸಗಿ ಟ್ಯಾಂಕರ್ಗಳಲ್ಲಿ ಆರಂಭಿಕ ಹಂತದಲ್ಲಿ 200 ಟ್ಯಾಂಕರ್ನ ವಶಕ್ಕೆ ಪಡೆದುಕೊಂಡಿದ್ದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಪಬ್ಲಿಕ್ ಟಿವಿಯ ನಿರಂತರ ವರದಿಯ ಫಲ. 500-600 ರೂಪಾಯಿ ತಗೊಳ್ಳೋ ಕಡೆ 3 ಪಟ್ಟು 4 ಪಟ್ಟು ಹೆಚ್ಚು ಹಣವನ್ನು ವಸೂಲಿ ಮಾಡ್ತಾ ಇದ್ರು. ಪಬ್ಲಿಕ್ ಟಿವಿ ನಿರಂತರವಾಗಿ ಇದ್ರ ಬಗ್ಗೆ ವರದಿ ಪ್ರಸಾರ ಮಾಡ್ತು. ಅದರ ಬೆನ್ನಲ್ಲೇ ಪಬ್ಲಿಕ್ ಟಿವಿಯ ಫಲಶ್ರುತಿ ಇದು. ವಾಟರ್ ಟ್ಯಾಂಕರ್ ಮಾಫಿಯಾಗೆ ಕೊನೆಗೂ ಕೂಡ ಬ್ರೇಕ್ ಬಿದ್ದಿದೆ. ಇದೀಗ ಒಂದು ಸಭೆ ಮಾಡೋದ್ರ ಮುಖಾಂತರ ಇತಿಶ್ರೀ ಆಡೋಕ್ ಮುಂದಾಗ್ತಿದ್ದಾರೆ. ವಾಟರ್ ಟ್ಯಾಂಕರ್ ಮಾಫಿಯಾಗೆ ಬಿಗ್ ಬ್ರೇಕ್. ಖಾಸಗಿ ವಾಟರ್ ಟ್ಯಾಂಕ್ಗಳನ್ನ ಡಿಸಿ ಸೀಸ್ ಮಾಡ್ತಾರೆ. ಇನ್ಮೇಲೆ ಹಿಗ್ಗ ಮುಗ್ಗ ಹಣ ವಸೂಲಿ ಮಾಡೋಂಗಿಲ್ಲ. ಡಿಸಿ ಮೂಲಕ ಸುಮಾರು 200 ಟ್ಯಾಂಕರ್ ವಶಕ್ಕೆ ಪಡೆದು ನೀರು ಪೂರೈಕೆಗೆ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ಖಾಸಗಿ ಅವರಿಗೆ 540 ರೂಪಾಯಿ ಕೊಟ್ಟು ಬಡವರಿಗೆ ಉಚಿತವಾಗಿ ನೀರು ಕೊಡೋಕೆ ಪ್ಲಾನ್ ಮಾಡಿದ್ದಾರೆ. ಇನ್ನುಳಿದ ಖಾಸಗಿ ಟ್ಯಾಂಕರ್ಗಳಿಗೆ ದರ ನಿಗದಿ ಬಗ್ಗೆ ಸರ್ಕಾರದ ಹಂತದಲ್ಲಿ ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. BWSSB ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಬಡವರಿಗೆ ಇನ್ಮೇಲೆ ಬರಗಾಲ ನೀಗೋ ತನಕ ಅಥವಾ ಮತ್ತೆ ಮಳೆ ಆರಂಭ ಆಗೋ ತನಕ ನೀರಿನ ಕ್ಷಾಮವನ್ನ ಬಗೆಹರಿಸಬೇಕು. ಹಾಗಾಗಿ ಈ ಖಾಸಗಿ ಅವರ ಹತ್ರ ಇವರೇ ಒಂದು ದರವನ್ನು ನಿಗದಿ ಮಾಡಿದ್ದಾರೆ. 540 ರೂಪಾಯಿ ಇಷ್ಟು ಲೀಟರ್ಗೆ ಅಂತ ಒಂದು ಟ್ಯಾಂಕರ್ ನೀರಿಗೆ. ಅದನ್ನು BBMPಯ ಹಣ ಕೊಟ್ಟು ಬಡವರಿಗೆ ನೀರು ಒದಗಿಸೋ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಅಭಾವ ಶುರುವಾಗಿದೆ, ಕಾವೇರಿ ನೀರಿನ ಅಭಾವ ಶುರುವಾಗಿದೆ ಎನ್ನುವಂಥ ಹಿನ್ನೆಲೆಯಲ್ಲಿ BBMP ಕಚೇರಿಯಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಸಭೆ ನಡೆದಿರುವಂಥದ್ದು. ಈಗ ನಮ್ಮ ಜೊತೆಗೆ ಜಲಮಂಡಳಿಯ ಅಧ್ಯಕ್ಷರಿದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸಭೆಯಲ್ಲಿ ಪ್ರಮುಖವಾಗಿ ನೀರಿನ ಅಭಾವ ಈಗಾಗಲೇ ಶುರುವಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆ ಆಯಿತು ಅನ್ನೋದು? ಮಾನ್ಯ ಉಪಮುಖ್ಯಮಂತ್ರಿಗಳವರ ಒಂದು ಸೂಚನೆ ಮೇರೆಗೆ ಇವತ್ತು ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಮುಖ್ಯ ಆಯುಕ್ತರು BBMP ಅವರು ಮತ್ತು ಈ ನಮ್ಮ BBMPನ ಎಲ್ಲ ವಲಯ ಆಯುಕ್ತರುಗಳು ಮತ್ತು BWSSB ವಿವಿಧ ಎಲ್ಲ ಅಧಿಕಾರಿಗಳು ಬಂದು ಇವತ್ತು ಚರ್ಚೆ ಮಾಡಿದ್ದೇವೆ. ವಿಶೇಷವಾಗಿ ಜನರ ಒಂದು ಸಮಸ್ಯೆಗಳೇನಿದೆ, ವಿಶೇಷವಾಗಿ ನೀರಿನ ಸಮಸ್ಯೆಗಳು, ಅದಕ್ಕೆ ದೊಡ್ಡ ಕಾರಣ ಏನಂದರೆ ನಮ್ಮ ಬೋರ್ವೆಲ್ಗಳಲ್ಲಿ ನೀರು ಬತ್ತಿ ಹೋಗಿರೋದ್ರಿಂದ ಬೆಂಗಳೂರಿನ ನೀರಿನ ಸರಬರಾಜಿನಲ್ಲಿ 1450 MLD ಕಾವೇರಿಯಿಂದ ನೀರು ಬರೋಕ್ಕೆ ಆಗ್ತಿದೆ. ಉಳಿಕೆ ಇರುವಂತಹ 400 MLD ನೀರು ಬಂದು ನಮ್ಮ ಬೋರ್ವೆಲ್ಗಳಿಂದ ಬರ್ತಾ ಇದೆ. ಆ 400 MLD ಬೋರ್ವೆಲ್ಗಳು ಏನಿತ್ತು ಪಬ್ಲಿಕ್ ಬೋರ್ವೆಲ್ಗಳು, ಅದರಲ್ಲಿ 200 MLD ಕೊರತೆ ಆಗಿದೆ. ಅಂದರೆ 50% ಬೋರ್ವೆಲ್ ಫೇಲಿಯರ್ ಆಗಿದೆ. ಅದರಿಂದ ನೀರಿನ ಅಭಾವಕ್ಕುಂಟಾಗಿದೆ. ಎಷ್ಟು ಬೋರ್ವೆಲ್ಗಳು ಸರ್ ಈಗ ಬತ್ತೋಗಿರೋದು? ನಮ್ಮ BWSSB ವ್ಯಾಪ್ತಿಯಲ್ಲಿ 11,000 ಬೋರ್ವೆಲ್ಗಳಿದ್ದಾವೆ. ಇದು ಕೇವಲ ಕೋರ್ ಏರಿಯಾ, CMC, TMC ಹಳೆಯ CMC ಏರಿಯಾದಲ್ಲಿ 110 ಹಳ್ಳಿಗಳ ವ್ಯಾಪ್ತಿಯಲ್ಲಿ BBMP ಅವರು ಬೋರ್ವೆಲ್ಗಳು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದರದ್ದು ನಂಬರು ಅವರ ಹತ್ರ ತೊಗೊಳ್ಬೇಕಾಗುತ್ತೆ. ಟೋಟಲ್ BWSSB ವ್ಯಾಪ್ತಿಯಲ್ಲಿ ಬರುವಂತಹ 11,000 ಬೋರ್ವೆಲ್ಗಳಲ್ಲಿ ಪೈಕಿ 1,200 ಬೋರ್ವೆಲ್ಗಳು ಟೋಟಲಾಗಿ ಫೇಲಿಯರ್ ಆಗಿದೆ. 3,700 ಬೋರ್ವೆಲ್ಗಳು ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಈಲ್ಡನ್ನು ಕೊಡ್ತಾ ಇದೆ. ಅದರಿಂದ ಶಾರ್ಟೇಜ್ ಆಗಿದೆ. ಸರ್, ವಾಟರ್ ಟ್ಯಾಂಕ್ನ ದಂಧೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ಅದಕ್ಕೇನು ಕಡಿವಾಣ ಹಾಕ್ತೀರಿ ಸರ್? ಅದಕ್ಕೇನಾದರೂ ದರ ನಿಗದಿ ಬಗ್ಗೆ ಏನು ಚರ್ಚೆ ಮಾಡಿದ್ರೆ? ಈಗ ಈ ವಿಷಯದ ಬಗ್ಗೆ ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಮಾನ್ಯ ಮುಖ್ಯ ಆಯುಕ್ತರು BBMP ಅವರು ಚರ್ಚೆ ಮಾಡಿದ್ದೇವೆ. ಈಗ ವಾಟರ್ ಟ್ಯಾಂಕರ್ಗಳು 3,000ಕ್ಕಿಂತ ಹೆಚ್ಚು ಟ್ಯಾಂಕರ್ಗಳು ನಮ್ಮ ನಗರದಲ್ಲಿ ನೀರು ಸರಬರಾಜು ಮಾಡ್ತಾ ಇದ್ದೇವೆ. ಅವರು ಬೆಂಗಳೂರಿನ ಹೊರವಲಯದಿಂದ ನೀರನ್ನು ತಂದು ಇಲ್ಲಿರುವಂಥ ನಾಗರಿಕರಿಗೆ ಸರಬರಾಜು ಮಾಡೋದಾಗಿ ತಿಳಿದು ಬಂದಿದೆ. ಆದರೆ ಅವ್ರದ್ದು ರೇಟ್ಗಳಲ್ಲಿ ಕೆಲವೊಂದು ಕಡೆ ತಾರತಮ್ಯಗಳಾಗ್ತಾಯಿದೆ ಅಂತ ಕಂಡು ಬರ್ತಾ ಇದೆ. ಈಗ ಸದ್ಯಕ್ಕೆ ಏನಿದೆ, ನಮ್ಮ BWSSB ವತಿಯಿಂದ DC ಮುಖಾಂತರ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಕೋಪ ಕಾಯ್ದೆ ಅಡಿಯಲ್ಲಿ 200 ಟ್ಯಾಂಕರ್ಗಳನ್ನು ಸರ್ಕಾರದ ದರದಲ್ಲಿ ತೆಗೆದುಕೊಂಡು ಎಲ್ಲೆಲ್ಲಿ ಬಡವರು ಮತ್ತು ಮಧ್ಯಮ ವರ್ಗದವರು ಜಾಸ್ತಿ ಖಾಸಗಿಯಿಂದ ನಮ್ಮ ರೇಟಿಗೆ ತೊಗೊಂಡು ನಮ್ಮ BWSSB ನೀರನ್ನೇ ನಾವು ಅದು PW ರೇಟ್ ಫಿಕ್ಸ್ ಆಗಿದೆ. ಆ ರೇಟ್ ಪ್ರಕಾರ ಒಂದು 540 ರೂಪಾಯಿ ರೇಟು ನಮ್ಮ PW ರೇಟ್ ಇರಬೇಕು. ನನಗೆ ಸರಿಯಾಗಿ ಮಾಹಿತಿ ಕರೆಕ್ಟಾಗಿ ಕೇಳ್ತೀನಿ. ಸೊ ಆ ರೇಟಿಗೆ ನಾವು ತೊಗೊಂಡು ಅವರಿಗೆ
ನಮ್ಮ BWSSB ನೀರನ್ನೇ ಜನರಿಗೆ ಉಚಿತವಾಗಿ ಸರಬರಾಜು ಮಾಡುವ ಕ್ರಮವನ್ನು ಜರುಗಿಸ್ತೀವಿ. 200 ಟ್ಯಾಂಕ್ ಓಕೆ ಸರ್, 200 ಅಂದರೆ ನೀವೇ ಹೇಳಿದ್ರಿ 3000 ಟ್ಯಾಂಕರ್ಗಳಿದೆ ಅಂತ ಖಾಸಗಿಯವರದ್ದು, ಅವ್ರಿಗೆ ಕಡಿವಾಣ ಹೇಗೆ ಅಂತ? 200 ಟ್ಯಾಂಕರ್ ನೀವು ತಗೋತಾ ಇರೋದು ವಿಕೋಪದ ಅಡಿಯಲ್ಲಿ, ಓಕೆ, ಇವ್ರಿಗೆ ಕಡಿವಾಣ ಹೇಗೆ ಅಂತ? ಈಗ ನೇರವಾಗಿ ಯಾವುದೇ ಒಂದು ಉದ್ದಿಮೆಯಲ್ಲಿ ಒಂದು ರೇಟನ್ನು ಫಿಕ್ಸ್ ಮಾಡಬೇಕಾದ್ರೆ ಕಾನೂನು ಮತ್ತು ನಿಯಮಾವಳಿಗಳನ್ನು ನಾವು ರಚನೆ ಮಾಡಬೇಕಾಗುತ್ತೆ. ಈಗ ಟ್ಯಾಂಕರ್ ಬಗ್ಗೆ ಈಗ ಇತ್ತೀಚೆಗೆ ನಮಗೆ ಸಮಸ್ಯೆಗಳು ಉಂಟಾಗಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಸದನದಲ್ಲಿ ಇದರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ಅಲ್ಲಿ ಏನಾಗಿದೆ, ಅಲ್ಲಿ ಎಲ್ಲ ಸರ್ವ ಸದಸ್ಯರ ಕಡೆಯಿಂದ ಬೇಡಿಕೆ ಬಂದಾಗ ಇದರ ಬಗ್ಗೆ ನಿಯಂತ್ರಣ ಮಾಡೋಕ್ಕೆ ಯಾವುದೋ ಒಂದು ನಿಯಮಾವಳಿಗಳು ರಚನೆ ಮಾಡ್ತೀವಿ. ಇಲ್ಲಿವರೆಗೆ ಇಲ್ಲ. ಹಾಗಾಗಿ ಯಾರಿಗೆ ಪ್ರಾಧಿಕಾರ ಮಾಡಬೇಕು, ಹೇಗೆ ಮಾಡಬೇಕಂತ ನಿಯಮಾವಳಿಗಳು ನಮ್ಮಲ್ಲಿ ಲಭ್ಯ ಇಲ್ಲ ಸದ್ಯಕ್ಕೆ. ಅದನ್ನು ನಿಯಮಾವಳಿ ರಚನೆ ಮಾಡಿಕೊಂಡು ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಾವು ಏಕಾಏಕವಾಗಿ ರೇಟನ್ನು ಫಿಕ್ಸ್ ಮಾಡೋಕ್ಕೆ ಹೋದರೆ ಅದನ್ನು ನ್ಯಾಯಾಲಯ ಮೊರೆ ಹೋಗೋ ಸಾಧ್ಯತೆ ಇರೋದ್ರಿಂದ ನಾವು ಈಗ ಸೂಕ್ಷ್ಮವಾಗಿ ಮೊದಲನೇ ಹಂತದಲ್ಲಿ ಅವರ ಕಡೆಯಿಂದ ಟ್ಯಾಂಕರ್ಗಳನ್ನು ಸರ್ಕಾರದ ಥರದಲ್ಲಿ ಪಡೆದುಕೊಂಡು ಬಡವರಿಗೆ ಮತ್ತು ಮಾಧ್ಯಮದವರಿಗೆ ನೀರನ್ನು ಪೂರೈಕೆ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಮುಂದೆ ಹೆಚ್ಚು DCM ಸೂಚನೆ ಕೊಡೋವರೆಗೂ ಯಾಕೆ ಮುಂದಾಗಿಲ್ಲ ಈ ಥರದೊಂದು ಸಭೆ ನಡೆಸೋದು ಅಥವಾ ತೀರ್ಮಾನಗಳು ತಗೊಳ್ಳೋದು ಯಾಕೆ ಆಗಿಲ್ಲ ಅಂತ? ಇಷ್ಟು ದೊಡ್ಡ ಮಟ್ಟದ ಅಭಾವ ಸೃಷ್ಟಿಯಾಗಿದೆ, DCM ಸೂಚನೆ ಕೊಡಬೇಕಾ ಹಾಗಾದರೆ ಇಲಾಖೆಗಳಿಗೆ ಈ ಥರದೊಂದು ಸಮಸ್ಯೆಗಳಾಗ್ತಿದೆ ನೋಡಿ ಅಂತ ಹೇಳಬೇಕಾ ಅವರೇ? ಈಗ ನಮ್ಮ ಉಪಮುಖ್ಯಮಂತ್ರಿಗಳ ಬಗ್ಗೆ ತಮಗೆ ಗೊತ್ತಿದೆ. ಅವರು ಯಾವತ್ತೂ ಕೂಡ ಪ್ರಾಬ್ಲಮನ್ನು ಕೆಳಗಂತದಿಂದ ಅರ್ಥ ಮಾಡಿಕೊಂಡು ಇಮಿಡಿಯೇಟಾಗಿ ಸೂಚನೆ ಕೊಡ್ತಾರೆ. ಯಾವುದೇ ಒಂದು ತಡೆಗೆ ಆಗಿಲ್ಲ ನಮ್ಮಿಂದ. ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಭಾಳ ಕ್ರಿಯಾಶೀಲರಾಗಿ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಕೊಡ್ತಾರೆ. ಹಾಗಾಗಿ ಇದರಿಂದ ಯಾವುದೇ ಸಮಸ್ಯೆ ಆಗದೆ ನೋಡಿಕೊಳ್ಳೋ ಜವಾಬ್ದಾರಿ ನಮ್ಮದಿದೆ. ಥ್ಯಾಂಕ್ ಯು. ಓಕೆ, ಇದು ಜಲಮಂಡಳಿಯ ಅಧ್ಯಕ್ಷರು ಹೇಳ್ತಾ ಇರುವಂಥ ಮಾತುಗಳು. ಅಂದರೆ ನೀರಿಗೆ ಸಮಸ್ಯೆ ಆಗದಂತೆ ಬೆಂಗಳೂರಿನ ಎಲ್ಲರಿಗೂ ಕೂಡ ನೀರನ್ನು ಒದಗಿಸುವಂಥ ನಿಟ್ಟಲ್ಲಿ ಏನೇನು ಸಮಸ್ಯೆಗಳಾಗ್ತಿದೆ ಅವೆಲ್ಲವನ್ನು ಕೂಡ ಪರಿಷ್ಕರಿಸಿಕೊಂಡು ನೀರನ್ನು ಒದಗಿಸುವಂಥ ಕೆಲಸವನ್ನು ಜಲಮಂಡಳಿ ಮಾಡುತ್ತೆ ಅನ್ನುವಂಥ ಮಾತನ್ನು ಇವರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸುಹಾಸ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಇದೀಗ BBMP ಮತ್ತು BWSSB ಅವರು ಜಂಟಿ ಸಹಯೋಗದಲ್ಲಿ ನೀರಿನ ಕೊರತೆಯನ್ನ ನೀಗಿಸ್ತೀವಿ ಅಂತ ಮುಂದಾಗ್ತಾ ಇದ್ದಾರೆ. ಒಂದು ಮಾತನ್ನ ಕೂಡ ಕೊಟ್ಟಿದ್ದಾರೆ. ಈಗ ಸಭೆಯಲ್ಲಿ ಅದೇ ಚರ್ಚೆಯಾಗಿದೆ. BWSSB ಅವರ ಕಂಟ್ರೋಲ್ನಲ್ಲಿ ಸುಮಾರು ಒಂದು 11,000 ಬೋರ್ವೆಲ್ ಇದೆ. ಸಮಸ್ಯೆ ಯಾಕೆ ಆಗ್ತಾ ಇದೆ ಅಂದರೆ ಅದರಲ್ಲಿ 1200 ಫೇಲ್ ಆಗಿದೆ ಬೋರ್ವೆಲ್. ಇನ್ನೊಂದು 3,000 ಬೋರ್ವೆಲ್ನಲ್ಲಿ ನಿಗದಿತ ನೀರು ಸಿಗ್ತಾ ಇಲ್ಲ. ಹಾಗಾಗಿ ಸಮಸ್ಯೆ ಅಂತ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ. ಮಾದೇಶ, ಇದಕ್ಕೇನೋ ಒಂದು 200 ಟ್ಯಾಂಕರನ್ನ ವಶಕ್ಕೆ ಪಡೆದು ಇರೋ ನೀರನ್ನ ಅಡ್ಜಸ್ಟ್ ಮಾಡಿ ಉಚಿತವಾಗಿ ಬಡವರಿಗೆ ಕೊಡ್ತೀವಿ ಅಂತೇನೋ ಹೇಳಿದ್ದಾರೆ. ಬಟ್ ವಾಟರ್ ಟ್ಯಾಂಕರ್ ಮಾಫಿಯಾಕ್ಕೆ ಹೇಗೆ ಕಡಿವಾಣ ಹಾಕ್ತಾರಂತೆ, ಹೇಗೆ ಸಹಾಯ ಆಗುತ್ತೆ ಇದು ಜನರಿಗೆ ಅಂತ? ವಿದ್ಯಾ, ಪ್ರಮುಖವಾಗಿ ಪಬ್ಲಿಕ್ ಟಿವಿ ಕೂಡ ವಿಸ್ತೃತವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸುದ್ದಿಗಳನ್ನು ಪ್ರಸಾರ ಮಾಡ್ತಾನೆ ಬಂದಿತ್ತು. ಯಾಕಂದರೆ ಹಲವು ರೀತಿಯಾಗಿ ದಂಧೆ ನಡೆಸಲಾಗ್ತಾ ಇದೆ. ಸುಮಾರು 3,000ಕ್ಕೂ ಹೆಚ್ಚಿನ ಟ್ಯಾಂಕರ್ಗಳಿದ್ದಾವೆ, ಖಾಸಗಿ ಟ್ಯಾಂಕರ್ಗಳು ಅನ್ನೋದನ್ನು ಈಗಾಗಲೇ ಜಲಮಂಡಳಿಯ ಅಧ್ಯಕ್ಷರೇ ಒಪ್ಕೊಂಡಿದ್ದಾರೆ. 3,000 ಟ್ಯಾಂಕರ್ಗಳಿದ್ದಾವೆ. ಅವುಗಳಲ್ಲಿ 200 ಈಗ ವಶಕ್ಕೆ ಪಡೆದುಕೊಂಡು ನಾವು ಉಚಿತವಾಗಿ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನುವಂಥದ್ದು. ಅದು ಓಕೆ. ಆದರೆ ಉಳಿದಂಥ 2,800 ಟ್ಯಾಂಕರ್ಗಳೇನಿರ್ತವೆ ಅವರು ಅದೇ ರೀತಿಯಾಗಿ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡ್ತಾರಲ್ಲ ಅನ್ನೋ ಥರದ ಪ್ರಶ್ನೆಯನ್ನು ಪಬ್ಲಿಕ್ ಟಿವಿ ಕೇಳಿದಂಥ ಸಂದರ್ಭದಲ್ಲಿ ಅವರೇ ಹೇಳ್ತಾ ಇರುವಂಥದ್ದು, ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಚ್ಚರಿಕೆಯನ್ನು ಕೊಡೋದು ಏನು ಅಂದರೆ ಮುಂದಿನ ದಿನಗಳಲ್ಲಿ ಯಾರು ಕೂಡ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡೋಂಗಿಲ್ಲ. ಅವರ ವೆಚ್ಚ ಏನಿದೆ ಆ ವೆಚ್ಚವನ್ನು ತಗೊಳ್ಳಿ, ಅವರು ಬಿಸ್ನೆಸ್ ಮಾಡಬೇಕು, ಮಾಡಲಿ, ಅದನ್ನು ನ್ಯಾಯದ ರೀತಿಯಲ್ಲಿ ಮಾಡಬೇಕಾಗತ್ತೆ, ಲಾಭ ಇಟ್ಕೊಳ್ಳಿ. ಆದರೆ ಈ ರೀತಿಯಾಗಿ ದಂಧೆ ರೀತಿಯಾಗಿ ಮಾಡಿದ್ರೆ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಅನ್ನೋ ಥರದ ಎಚ್ಚರಿಕೆಯನ್ನು ಕಡೆದಾಗಿ ಕೊಟ್ಟಿದ್ದಾರೆ. ಒಟ್ಟಾರೆ ಏನು ನೀರಿನ ಅಭಾವ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬೆಂಗಳೂರಿನ ಯಾವ ಏರಿಯಾಗಳಲ್ಲಿ ನೀರಿನ ಅಭಾವ ಇದೆ ಅನ್ನುವಂಥ ವಿಚಾರಕ್ಕೆ ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡ್ತಾ ಇದ್ವಿ. ಪ್ರಸಾರ ಮಾಡಿದ ನಂತರ ಕಡೆಗೂ ಕೂಡ ಈಗ BWSSB ಆಗಿರ್ಬೋದು, BBMP ಆಗಿರ್ಬೋದು ಎಚ್ಚೆತ್ತುಕೊಂಡು ಇವತ್ತು ಸಭೆಯನ್ನು ನಡೆಸಿದ್ದಾರೆ. ಸಭೆ ನಡೆಸಿ ಸಮನ್ವಯವಾಗಿ ನಾವೆಲ್ಲ ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡ್ಬೋದು, ಅಂದರೆ ನೀರಿನ ಸಮಸ್ಯೆಯನ್ನು ನೀಗಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅವೆಲ್ಲವನ್ನು ಕೂಡ ಇವತ್ತು ಚರ್ಚೆ ಮಾಡಿದ್ದಾರೆ. ಈ ಚರ್ಚೆ ಅಂದರೆ ಪ್ರತಿ ವಾರವೂ ಕೂಡ ಚರ್ಚೆ ಮಾಡೋದಕ್ಕೆ, ಸಭೆ ಸೇರೋದಕ್ಕೆ ಈಗ ನಿರ್ಧಾರ ಮಾಡಿರುವಂಥದ್ದು. ಯಾಕಂದರೆ ಇದು ಮೊದಲನೇ ಸಭೆ, ಇದು ನೀರಿನ ಅಭಾವಕ್ಕೆ ಸಂಬಂಧಪಟ್ಟಂತೆ ಮಾಡಿರುವಂಥದ್ದು. ಅದು ಕೂಡ BBMP ಮತ್ತು BWSSB ಮುಂದಿನ ದಿನಗಳಲ್ಲಿ ಹಲವು ಸಭೆಗಳನ್ನು ನಾವು ಮಾಡ್ತೀವಿ, ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಹೋಗ್ತೀವಿ. ಯಾವ ರೀತಿಯಾದಂಥ ಸನ್ನಿವೇಶ ಇರುತ್ತೆ, ಆ ಸಂದರ್ಭದಲ್ಲಿ ಏನು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅದನ್ನು ಜಿಲ್ಲಾಧಿಕಾರಿಗಳು ಹಾಗೆ ನಾವೆಲ್ಲರೂ ಕೂಡ ಕೂತು ಸಭೆ ನಡೆಸಿ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಈಗ ಕಮಿಷನರ್ ಅಂದರೆ BBMP ಕಮಿಷನರ್ ಆಗಿರ್ಬೋದು ಹಾಗೆ ಜಲಮಂಡಳಿಯ ಅಧ್ಯಕ್ಷರು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ನೀರಿನ ಟ್ಯಾಂಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ ಒಂದು ದರ ನಿಗದಿ ಮಾಡುವಂಥ ವಿಚಾರಕ್ಕೆ ಯಾರು ಕೂಡ ಇಲ್ಲಿ ಬಂದಿಲ್ಲ, ನಿರ್ಧಾರಕ್ಕೆ ಬಂದಿಲ್ಲ. ಆದರೆ ಪ್ರಾಕೃತಿಕ ವಿಕೋಪದ ಹಿನ್ನೆಲೆಯಲ್ಲಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಹಿನ್ನೆಲೆಯಲ್ಲಿ ನಾವು 200 ಖಾಸಗಿ ಟ್ಯಾಂಕರ್ಗಳೇನಿದೆ ಅವುಗಳನ್ನು ವಶಕ್ಕೆ ಪಡೆದುಕೊಳ್ತೀವಿ. ಅವುಗಳಿಗೆ ನಾವೇ ಅಂದರೆ ಒಂದು ಇಂತಿಷ್ಟು ಅಂತ ದುಡ್ಡನ್ನು ಫಿಕ್ಸ್ ಮಾಡಿ ಅವರಿಗೆ DC ಕಡೆಯಿಂದ, ಜಲಮಂಡಳಿ ಕಡೆಯಿಂದ ದುಡ್ಡನ್ನು ಕೊಟ್ಟು ಜನರಿಗೆ ಫ್ರೀಯಾಗಿ ಕೊಡುವಂಥ, ಉಚಿತವಾಗಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನ ಇವರು ಹೇಳ್ತಾ ಇರುವಂಥದ್ದು. ವಿದ್ಯಾ.